ನಮಸ್ಕಾರ, ನಾನು ರಕ್ಷಿತ್ ರೆಡ್ಡಿ ಅಂತ ಮಾತಾಡ್ತಾ ಇರೋದು. ಯೂತ್ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಬ್ಲಾಕ್ ಪ್ರೆಸಿಡೆಂಟು. ನೆನ್ನೆ ನಾನು ಹಿಂಗೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ, ಆಂಜನಪ್ಪ ಅಣ್ಣವ್ರದ್ದು. ಸೊ ಆ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಮ ಶಾಸಕರು ಭ್ರಷ್ಟರು, ಅವ್ರಿಗೆ ಎಜುಕೇಷನ್ ಇಲ್ಲ, ಬರೀ PUC ಕ್ವಾಲಿಫೈಡು ಫೇಲ್ ಆಗಿದ್ದಾರೆ, ಅದು ಇದು ಅಂತ ಹೇಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ ಇವರು. ಎಸ್ಪೆಷಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಒಂದು ಗುತ್ತಿಗೆದಾರ, ನಾನು ಕಾಂಟ್ರಾಕ್ಟರ್ ಆಗಿದ್ದೀನಿ. ಮೊನ್ನೆ ನನಗೆ ಗುರುತಿಸಿ ಒಂದು 50 ಲಕ್ಷ ರೂಪಾಯಿ ವರ್ಕ್ ಕೊಟ್ಟಿದ್ದಾರೆ. ಆ ವರ್ಕ್ ಕೊಟ್ಟಾಗ MLA ಅವರು ಖುದ್ದು ಅವರೇ ಫೋನ್ ಮಾಡಿ ನಮಗೆ, ನೀನು ಎಲ್ಲೂ ₹1 ಲಂಚ ಕೊಡೋಕ್ಕೆ ಹೋಗಬೇಡ, ಆ ಥರ ಏನಿದ್ದರೆ ನನ್ನನ್ನು ಫೋನ್ ಮಾಡು, ನಾನು ಮಾತಾಡ್ಕೊತೀನಿ ಅಂತ ಹೇಳಿದ್ದಾರೆ. ಸೊ ಆ ಥರ ಎಲ್ಲ ಹೇಳ್ಬೇಕಾದ್ರೆ ನಮ್ಮ MLA ಅವ್ರು ಭ್ರಷ್ಟರು, ಅವ್ರ ಹತ್ರ ಅಷ್ಟು ಪರ್ಸೆಂಟೇಜ್ ತೊಗೊತಾರೆ, ಇಷ್ಟು ಪರ್ಸೆಂಟೇಜ್ ತೊಗೊತಾರೆ ಅಂತ ಹೇಳೋದು ಸರಿಯಲ್ಲ. ಸೊ ಅದಕ್ಕೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಥರ ಲೂಸ್ ಟಾಕ್ಸ್ ಮಾತಾಡೋದು, ಇಲ್ಲಾಂದರೆ ಅವ್ರ ಮೇಲೆ ಅಪಪ್ರಚಾರ ಮಾಡೋದು, ಈ ಥರ ಮಾತಾಡೋದು ಆದಷ್ಟು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಸೊ ಇವಾಗ ಸಮುದಾಯದ ವಿಚಾರಕ್ಕೆ ಹೋದರೆ, ಈಗ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ರೆಡ್ಡಿ ಅವರು ಮುಂಚೆ ಆಗಿರೋ ನಮ್ಮ ಶಾಸಕರು, ಅವರು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿರೋ ಜನನ ಕಾರ್ಯಕರ್ತರನ್ನ ಅಲ್ಲಿ ನಾವು ಏನಿದ್ವಿ, ನಮ್ಮನ್ನೆಲ್ಲ ಬೆಳೆಸೋದಕ್ಕೆ ಕೂಡ ಅವರು ನಮ್ಮನ್ನು ಅವ್ರು ಪ್ರಯತ್ನ ಪಟ್ಟಿಲ್ಲ. ಸೊ ಅದರಲ್ಲಿ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಎಲ್ಲರನ್ನ ಗುರುತಿಸಿ, ನಮ್ಮ ಸಮುದಾಯದಲ್ಲಿ ಈಗ ನೋಡಿ ಇದರಲ್ಲಿ ಡಿಸ್ಟಿಕ್ಕಲ್ಲಿ ನಮ್ಮ ಯಲವಳ್ಳಿ ರಮೇಶ್ ಅಣ್ಣನ ಮಾಡಿದ್ದಾರೆ ಅನುಷ್ಠಾನ ಸಮಿತಿಯಲ್ಲಿ, ಮತ್ತು ನಮ್ಮ ತಾಲೂಕಲ್ಲಿ ಜಯರಾಮಣ್ಣನ ಮಾಡಿದ್ದಾರೆ, ಜಯರಾಮಣ್ಣನೇ ಬ್ಲಾಕಲ್ಲಿ ಕೂಡ ಮಾಡಿದ್ದಾರೆ. ಸೊ ಅದೇ ಥರ ನಮಗೆ ಮಂಚನಹಳ್ಳಿಯಲ್ಲಿ ತಾಲೂಕಲ್ಲಿ ಅನುಷ್ಠಾನ ಸಮಿತಿಯಲ್ಲಿ ಕೂಡ ಅವರು ಒಕ್ಕಲಿಗರೇ ಇದ್ದಾರೆ. ಸೊ ಇದೇ ಥರ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಸುಮಾರು ಜನ ನಮ್ಮ ಒಕ್ಕಲಿಗರೇ ಇದ್ದಾರೆ. ಈಗ ನಮ್ಮ ಸಮುದಾಯವನ್ನು ಬೆಳೆಸಬೇಕಂತ ಅವ್ರು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಇದನ್ನು ನಾವು ತುಳಿತಾ ಇದ್ದಾರೆ, ಮಾಡಬೇಕು ಅಂತ ಅದು ಇದು ಅಂತ ಸುಳ್ಳು ಪ್ರಚಾರ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಆದಷ್ಟು ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಸರಿಯಲ್ಲ. ಈಗ ನಾನು ಒಬ್ಬ ಒಕ್ಕಲಿಗ ಸಮುದಾಯದ ಹುಡುಗನೇ, ಇವಾಗ ನನಗೂ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅದೇ ಥರ ನನ್ನ ಸ್ನೇಹಿತರು ಕೂಡ ಕೊಟ್ಟಿದ್ದಾರೆ ಅದೇ ಥರ ಕಾಂಟ್ರಾಕ್ಟು, ಸುಮಾರು ಕೋಟಿಗಳು ಕೊಟ್ಟಿದ್ದಾರೆ ಎಲ್ಲರಿಗೂ ಸೇರಿ. ಸೊ ಅವರು ಎಲ್ಲರಿಗೂ ಕೊಟ್ಟಿರೋ ಥರನೇ ನಮಗೂ ಕೊಟ್ಟಿದ್ದಾರೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನಮ್ಮನ್ನು ಬೆಳೆಸಬೇಕು ಅಂತ ನೋಡಿದ್ದಾರೆ. ಯಾಕಂದ್ರೆ ಆಂಜನಪ್ಪಣ್ಣವರೇ, ನಿಮಗೆ 2018ರಲ್ಲಿ B ಫಾರಮ್ ಕೊಟ್ಟು ನಿಮ್ಮನ್ನು MLA ಕ್ಯಾಂಡಿಡೇಟಾಗಿ ಕಾಂಗ್ರೆಸ್ಸಲ್ಲಿ ಮಾಡಿದರು. ಆದರೆ ನಿಮ್ಮ ಕೈಯಲ್ಲಿ ನೀವು ಎಜುಕೇಟೆಡ್ ಇದ್ದೀರಾ, ನಿಮ್ಮದು ಕ್ವಾಲಿಫಿಕೇಷನ್ ಇದೆ, ಎಲ್ಲ ಇದ್ದುಕೊಂಡು ನೀವು ಗೆಲ್ಲಕ್ಕಾಗಲಿಲ್ಲ? ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ. ಈಗ ಅದರಲ್ಲಿ 20 ದಿನದಲ್ಲಿ ಬಂದು ನಮ್ಮ ಶಾಸಕರು ಗೆದ್ದಿದ್ದಾರೆ ಅಂತಂದರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಅವರು ಒಂದು ಬುದ್ಧಿವಂತತನ ಅಷ್ಟೇ, ಇನ್ನೇನು ಅಲ್ಲ. ನಾವು PUC ಕ್ವಾಲಿಫೈ ಆಗಿರ್ತೀವೋ ಡಿಸ್ಕ್ವಾಲಿಫೈ ಆಗಿರ್ತೀವೋ ಅದು ಇಂಪಾರ್ಟೆಂಟ್ ಆಗಲ್ಲ ಸರ್. ಆಂಜನಪ್ಪಣ್ಣವರೇ, ಈಗ ನಾವು ನಿಮ್ಮ ಸಮುದಾಯದ ಹುಡುಗನೇ, ನಾನು ನಿಮ್ಗೊಂದು ಕಿವಿ ಮಾತು ಹೇಳೋಕ್ಕೆ ಬಯಸ್ತೀನಿ. ಈಗ ನೀವು ತುಂಬ ಒಳ್ಳೆಯವರು ಶಾಸಕರೇ ಖುದ್ದು ನಮ್ಮ ಹತ್ರ ಮಾತಾಡ್ಕೊಂಡಿದ್ದಾರೆ, ಆಂಜನಪ್ಪಣ್ಣವ್ರು ತುಂಬ ಒಳ್ಳೆಯವರಿದ್ದಾರೆ ಅಂತ. ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಆದರೂ ನೀವು ಸುತ್ತಮುತ್ತ ಅವರಿವ್ರ ಬಗ್ಗೆ ನೀವು ತಲೆಗೆ ಹಾಕ್ಕೊಂಡು ನಮ್ಮ ಶಾಸಕರ ಬಗ್ಗೆ ಈ ಥರ ಮಾತಾಡ್ತಾ ಇದ್ದೀರ ಅನ್ನೋದನ್ನು ಎಲ್ಲರ ಕಿವಿಯಲ್ಲಿ ಕೇಳಿ ಬರ್ತಾಯಿದೆ ಈಗ. ಸೊ ಅದಕ್ಕೆ ಈ ಥರ ಮಾತಾಡ್ಕೊಳ್ಳೋದು ಒಳ್ಳೆಯದಲ್ಲ. ನಿಮ್ಮ ಮೇಲೂ ಒಳ್ಳೆ ಗೌರವ ಇದೆ. MLA ಸಾಹೇಬರು ತುಂಬ ಸಲ ನಿಮ್ಮ ಮೇಲೆ ಒಳ್ಳೆಯ ಥರನೇ ನಮ್ಮ ಹತ್ರನೂ ಮಾತಾಡ್ಕೊಂಡಿದ್ದಾರೆ. ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ನೆಕ್ಸ್ಟು ನಿಮ್ಮ ಹೆಸರು ಹಾಳಾಗ್ಬೋದು ಬೇರೆಯವರಿಂದ ಅಂತ ನಾನೊಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನುಕ್ತಳ್ಳಿ ರವಿ ಅಣ್ಣವರು ಯಾವ ಸಮುದಾಯ ಅಣ್ಣ? ಅವರು ಕೂಡ ಒಕ್ಕಲಿಗರ ಸಮುದಾಯದವರೇ ಅಲ್ವಾ? ಅವ್ರಿಗೆ ದರ್ಖಾಸ್ತು ಕಮಿಟಿ ಮಾಡಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ಶಾಸಕರಿಗೆ ಸುಮಾರು ವರ್ಷಗಳ ಒಂಥರ ಸ್ನೇಹ ಇದೆ ಅವರಿಗೆ. ಅವರು ಸುಮಾರು 3-4 ವರ್ಷಕ್ಕೆ ಎಲೆಕ್ಷನ್ ಮುಂಚೆಯಿಂದನೇ ತುಂಬ ಪರಿಚಯ ಇದ್ದಾರೆ ಅವರಿಗೆ. ಸೊ ಇವಾಗ ಅವರು ಕೊಟ್ಟಿಲ್ವೇನಣ್ಣ ದರ್ಖಾಸ್ತು ಕಮಿಟಿ? ಸರಿ, ಮಂಚನಹಳ್ಳಿಯಲ್ಲಿ ಹೈಯೆಸ್ಟು ಅನುದಾನ ಕೊಟ್ಟಿದ್ದಾರಣ್ಣ, ಅದರಲ್ಲಿ ವರ್ಕ್ ಮಾಡಿರೋದಾರಣ್ಣ, ನಿಮ್ಮ ಜೊತೆಯಲ್ಲೇ ಇರ್ತಾರಣ್ಣ, ಅವ್ರನ್ನೇ ಕೇಳಿ, ಪ್ರಕಾಶ್ ಅಣ್ಣವ್ರನ್ನ, ಬಣ್ಣಿ ಅಣ್ಣವ್ರನ್ನ ಕೇಳಿ. ಇವರೆಲ್ಲ ಯಾರಣ್ಣ, ಬೇರೆ ಸಮುದಾಯದವರ ಅಲ್ಲ ಅಲ್ವಾ? ಅವರೆಲ್ಲ ನಮ್ಮ ಸಮುದಾಯದವರೇ, ನಾವು ಎಲ್ಲ ನಿಮ್ಮ ಸಮುದಾಯದವರೇ. ಸೊ ಈ ಥರ ಮಾತಾಡೋದು ಬೇಡ. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಈಗ ಸ್ಟೇಟ್ ಬೋರ್ಡಲ್ಲಿ ನಮ್ಮ ಲಾಯರ್ ನಾರಾಯಣ ಸ್ವಾಮಣ್ಣ ಆಗಲಿ, ಮತ್ತು ಚಂದ್ರಣ್ಣ ಆಗಲಿ, ಕೊಂಡೇನಹಳ್ಳಿ ಚಂದ್ರಣ್ಣ ಆಗಿರಲಿ, ಮತ್ತು ಇವ್ರನ್ನೆಲ್ಲರನ್ನೂ ಸೇರಿ ಇವ್ರಿಗೂ ಕೂಡ ಅಲ್ಲಿ ಶಿಫಾರಸು ಮಾಡಿದ್ದಾರೆ. ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರ ಹತ್ರ ಇವರನ್ನು ಸ್ಟೇಟ್ ಕಮಿಟಿಯಲ್ಲಿ ಮೆಂಬರ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡಿದ್ದಾರೆ. ಸೊ ಇವರೆಲ್ಲರೂ ನಮ್ಮ ಸಮುದಾಯದವರೇ, ಬೇರೆ ಯಾರೂ ಅಲ್ವಣ್ಣ? ಸರಿ ಸರ್, ಕ್ವಶನ್ ಸರ್ ಹೇಳಿ. ಈಗ ಇತ್ತೀಚಿನ ಡೆವಲಪ್ಮೆಂಟ್ಸು ತುಂಬ ಪಕ್ಷದಲ್ಲಿ ನಾನಾ ಕಡೆ ಚರ್ಚೆಗಳು ನಡೀತಾ ಇದೆ. ಶಾಸಕರು ನಿಮ್ಮ ಲೀಡರ್ಗಳನ್ನ ಯಾರನ್ನೂ ಕೂಡ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನೀವು ಸಭೆನೂ ಕೂಡ ನಡೆಸಿದ್ದೀರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕೆಂದರೆ 15-20 ವರ್ಷಗಳಿಂದ ಪಕ್ಷವನ್ನು ಕಟ್ಟಿ ಬೆಳೆಸ್ಕೊಂಡು ಬಂದಂಥವ್ರಲ್ಲಿ ನೀವು ಕೂಡ ಒಬ್ಬರಾಗಿದ್ದೀರಿ. ಸಂಗಿರುವಾಗ ಇವಾಗ ಪಕ್ಷ ಬೇರೆ ಗೆದ್ದಿದೆ. ಈ ಸಂದರ್ಭದಲ್ಲಿ ಏನು ಡೆವಲಪ್ಮೆಂಟ್ ವರ್ಕಿಗೆ ಏನು ಆಗ್ತಾ ಇದೆ, ನಿಮ್ಗೆ ಸಹಕಾರ ಹೆಂಗೆ ಸಿಗ್ತಾ ಇದೆ ಅಂತ?
ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ, ನೀವು ಹೇಳಿದ್ರಲ್ಲ 15-20 ವರ್ಷದಿಂದ ನಾವು ಪಕ್ಷ ಕಟ್ಕೊಂಡ್ಬಂದಿದ್ದೀವಿ ಅಂತ, ಅದು ಸತ್ಯವಾದ ಮಾತು, ಎಲ್ಲರಿಗೂ ಗೊತ್ತಿದೆ. ಈ ಪಕ್ಷಕ್ಕೆ ಏನೂ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನ ಯಾರೋ ಕರ್ಕೊಂಬಂದು ಬಿಟ್ಬಿಟ್ರಲ್ಲ ಕೊನೆ ಗಳಿಗೆಯಲ್ಲಿ. ಆಯಿತು, ಎಲ್ಲರೂ ಒಂದೇ ಸುಧಾಕರ್ ಸೋಲ್ಬೇಕು, ಆತನ ದುರಂಕಾರ, ಆತನ ನಡ್ಕೊಂಡಂಥ ರೀತಿ ಎಲ್ಲರಿಗೂ ಗೊತ್ತಿತ್ತು. ಆ ಕಾರಣಕ್ಕೆ ನಮ್ಮ ಶ್ರಮಕ್ಕೆ ಪಾಪ ಜನತಾ, ಚಿಕ್ಕಬಳ್ಳಾಪುರದ ಜನತೆ ಹೆಸರೇ ಗೊತ್ತಿಲ್ಲದಂಥ ಅಮಾಯಕನೋ ಇನ್ನೊಂದೋ ಗೊತ್ತಿಲ್ಲ ಅಂಥವನ್ನೂ ನಮ್ಮಗಳ ಶ್ರಮದಿಂದ ನಮ್ಮೆಲ್ಲರ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲರ ಆ ಶ್ರಮವನ್ನು ಅವರು ಒಂದು ಪಾಪ ಗೌರವ ಕೊಟ್ಟು ಗೆಲ್ಲಿಸಿದ್ರು. ನಾವು ಕೇಳ್ತಾ ಇರೋದು, ಲೀಡರ್ಗಳನ್ನ ನೀವು ಗೌರವಿಸೋದು ಬಿಡೋದು ನಿಮ್ಮ ಇಷ್ಟ, ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಜನ ಮತ ಕೊಟ್ಟಿರ್ತಕ್ಕಂಥ ಜನ ನಮ್ಮನ್ನು ಕೇಳ್ತಾರೆ. ಆ ಕೇಳಿದವ್ರಿಗೆ ನಾವು ಉತ್ತರ ಹೇಳೋಕ್ಕಾಗ್ತಾ ಇಲ್ಲ. ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ. ಯಾವ್ಯಾವುದೋ ಬಂದು ಪೂಜೆ ಮಾಡೋ ಹೋಗೋದು, ಅಲ್ಲಿ ವರ್ಕ್ ಆರ್ಡರ್ ಆಗಿಲ್ಲ, ಗ್ರ್ಯಾಂಟೇ ಇಲ್ಲ, ಟೆಂಡ್ರೇ ಆಗಿಲ್ಲ. ಈ ರೀತಿ ಜನಗಳನ್ನ ವಂಚನೆ ಮಾಡ್ತಕ್ಕಂಥ ಕೆಲಸ ಈ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಇದಕ್ಕೆ ತೆರೆ ಬಿದ್ದು ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಆಗಬೇಕು, ಮತ ಕೊಟ್ಟಿರ್ತಕ್ಕಂಥ ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಗೌರವ ಸಿಗಬೇಕು ಅನ್ನೋದು ಮುಖ್ಯ ಉದ್ದೇಶ. ಅದು ಆಗ್ತಾ ಇಲ್ಲ. ಅದಕ್ಕೆ ನಾವು ಒಂದು 100 ಜನ ಮುಖಂಡರೆಲ್ಲ ಒಂದು ವಾರದಿಂದ ಸೇರಿ ಮಾತಾಡಿ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಮೀಟ್ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಈಗಾಗಲೇ ನಮ್ಮ ಸೀತಾರಾಮ್ ಅವರು ಇಲ್ಲಿ ಪಾರ್ಲಿಮೆಂಟ್ನ ಅಭ್ಯರ್ಥಿ ಆಗಿದ್ದಂಥ ಅವ್ರ ಮಗ ಆಗಿದ್ದರು. ಅವರು ಸಕ್ರಿಯ ರಾಜಕಾರಣದಲ್ಲಿರ್ತಕ್ಕಂಥವ್ರು, ಅವರು MLC ಆಗಿದ್ದಾರೆ. ಅವ್ರ ಗಮನಕ್ಕೂ ತಂದಿದ್ದೀವಿ. ಇವತ್ತು ನಾಳೆ ಒಂದು ಹೊಸಪೇಟೆಯಲ್ಲಿ 2 ವರ್ಷ ತುಂಬಿದ್ದಕ್ಕೆ ಸರ್ಕಾರದ ಸಾಧನೆಗಳ ಬಗ್ಗೆ ಒಂದು ಸಮಾವೇಶ ಇದೆ. ಅದು ಬಂದ ನಂತರ ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರನ್ನ, ಮತ್ತು ಉಸ್ತುವಾರಿ ಮಂತ್ರಿಗಳನ್ನ, ಸೀತಾರಾಮ್ ಅವ್ರನ್ನ, ಈ ಎಲ್ಲ ವಿಚಾರಗಳನ್ನು ತಿಳಿಸಿ ಇದಕ್ಕೊಂದು ಇತಿಶ್ರೀ ಆಡಿಸ್ಬೇಕು. ಆತನ್ನ ಪಕ್ಷದಿಂದನೇ ಆಚೆ ಹಾಕಿದ್ರೆ ಪಕ್ಷ ಇಲ್ಲಿ ಉದ್ಧಾರ ಆಗುತ್ತೆ, ಮುಂದಿನ ಚುನಾವಣೆಗಳಲ್ಲಿ ಪಕ್ಷ ಗೆಲ್ಲುತ್ತೆ. ಅದಾಗದೇ ಇದ್ದರೆ ಎಲ್ಲ ಮತದಾರರು, ಮುಖಂಡರು ಅವರು ಅವಮಾನ ಸಹಿಸಿಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಒಂದು ತೀರ್ಮಾನ ಮಾಡಿ ನಾವು ಈ 2 ದಿವಸ ಬಿಟ್ಕೊಂಡು ಎಲ್ಲ ಮುಖಂಡರು, ಇವರು 4 ಜನ ಮುಖಂಡರುಗಳನ್ನ ನೋಡಿ AICCಗೂ ಅವರ ಗಮನಕ್ಕೂ, AICC ಏನು ಉಸ್ತುವಾರಿಗಳಿದ್ದಾರೆ ನಮಗೆ, ಅಭಿಷೇಕ್ ದತ್ ಅಂಡ್ ಸುರ್ಜೇವಾಲಾ, ಅವ್ರ ಗಮನಕ್ಕೂ ವಿಚಾರ ತಗೊಂಡು ಬಂದು ಆಮೇಲೆ ಮುಂದಿನ ನಿರ್ಧಾರ ನಾವು ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ನಮಗೆ ಲೀಡರ್ಗಳ ಜೊತೆ ಬೇಕಾಗಿಲ್ಲ. ನಮಗೆ ಮನೆಗೆ ಹೋಗ್ತೀನಿ, ಊರಿಗೂ ಹೋಗ್ತೀನಿ, ಜನರ ಸಮಸ್ಯೆ ಕೇಳ್ತೀನಿ. ಈ ಕೆಲಸವನ್ನ ಇದುವರೆಗೂ ಯಾರು ಮಾಡಿರ್ಲಿಲ್ಲ ಅಂತ ಪ್ರದೀಪ್ ಈಶ್ವರ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಲೀಡರ್ಗಳು ನನಗೆ ಬೇಕಾಗಿಲ್ಲ ಅಂತ ಹಿಂಗೆ ಹೇಳ್ತೀವಿ. ನಾವು ಲೀಡರ್ಗಳನ್ನ ಲೀಡರ್ಗಳು ಇದು ಅಂತ ಹೇಳ್ತಾ ಇಲ್ಲ. ನಾವು ಅವ್ನು ಕರ್ಕೊಂಡ್ರೆ ಯಾರು ಹೋಗೋರೇ ಇಲ್ಲವಲ್ಲ ಲೀಡರ್ಗಳೀಗ. ಆತನ ಬಿಹೇವಿಯರ್ ನೋಡಿ ಹೋಗೋರು ಯಾರೂ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಲೂಟಿ ಮಾಡ್ತಾ ಇರೋದು ನಿಲ್ಲಬೇಕು. ನೀವು ಯಾವ ಸಬ್ ರಿಜಿಸ್ಟರ್ ಆಫೀಸಲ್ಲಿ ತಿಂಗಳಿಗೆ 12 ಲಕ್ಷ ರೂಪಾಯಿ ಕೊಡಬೇಕು ಶಾಸಕರಿಗೆ. ಮತ್ತು ಕ್ರಷರ್ಗಳಲ್ಲಿ ಹಿಂದಿನ ವರ್ಷ 12 ಕೋಟಿ ವಸೂಲಿ ಮಾಡಿಬಿಟ್ಟಿದ್ರು. ಅದೇನೋ ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ಬಂದು ಸ್ವಲ್ಪ ವಾಪಸ್ಸು ಕೊಡಿಸಿದ್ರು ಅಂತ ಒಂದು ಗೊತ್ತಾಯಿತು. ಮತ್ತೆ ಅವ್ರಿಗೆ ಬೆದರಿಕೆ ಹಾಕಿ ತಮ್ಮನ್ನೇನೋ ಬಿಟ್ಕೊಂಡು ಈಗ ಮತ್ತೆ ಅದೇ ದಂಧೆ ಶುರುವಾಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಟೌನ್ ಪ್ಲಾನಿಂಗಲ್ಲಿ ಪಾಪ ಕೇಶವ ರೆಡ್ಡಿ ಅಮಾಯಕನ ನಾಮಕೆ ಅವಸ್ಥೆ ಕೊಂಡಿಸ್ಬಿಟ್ಟು ಇವನೇ ಎಲ್ಲ ಈತಾನೇ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು. 1 ಎಕರೆಗೆ 10 ರಿಂದ 12 ಲಕ್ಷ ರೂಪಾಯಿ ತಗೊಳ್ತಾ ಇದ್ದಾನಂತೆ. ಇಲ್ಲಾಂದರೆ ಯಾವುದಕ್ಕೂ ಅಪ್ರೂವಲ್ ಕೊಡೋದಿಲ್ಲ. ನಾನು ಹೇಳೋದಲ್ಲ, ಇದನ್ನ ನೀವು ಆ ನೋವನ್ನು ಅನುಭವಿಸಿ ಯಾರು ಕೊಡ್ತಾ ಇದ್ದಾರೆ ಹಣ ಅವ್ರ ಬಾಯಿಂದನೇ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ. ಕೇಳಿರ್ತೀರಿ ನೀವು ಏನು ಮಾಧ್ಯಮದವ್ರೇನು ಸಾಮಾನ್ಯ ಏನಿಲ್ಲ, ಎಲ್ಲ ತಿಳ್ಕೊಂಡಿದ್ದೀರಿ. ನೀವು ತಿಳ್ಕೊಂಡೇ ತಾವು ನಮ್ಮನ್ನು ಕೇಳ್ತಾ ಇದ್ದೀರಿ. ನಾನು ಹೇಳಿರೋದನ್ನ ತಾವು ಮತ್ತೊಂದು ಸಾರಿ, ಒಂದು ಗಾದೆ ಇದೆಯಲ್ಲ, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ. ನಾನು ಹೇಳಿದ್ದನ್ನು ಅಷ್ಟಕ್ಕೆ ಕೇಳಿಬಿಟ್ಟು ನೀವು ನಿಜ ಅಂದ್ಕೊಂಡ್ಬೇಡಿ. ನೀವು ಇದನ್ನು ನಾನು ಹೇಳಿರೋ ಮಾತನ್ನ ಪ್ರಮಾಣಿಸಿ ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ.
ಈ ರೀತಿ ಜನರ ಮತ್ತು ಕ್ಷೇತ್ರದ ಅಭಿವೃದ್ಧಿ ಅದಕ್ಕೋಸ್ಕರ ನಾವು ಸರ್ಕಾರ ಬಂದಿರೋದು, ಈತನ ಗೆಲ್ಲಿಸಿರೋದು. ಈತ ಲೂಟಿ ಮಾಡ್ಕೊಂಡು ಹೋಗೋದಕ್ಕಲ್ಲ. ಜೊತೆಗೆ ಆ ಎಲೆಕ್ಷನ್ ಮುಂಚೆನೇ ಸುಳ್ಳು, ನನಗೆ ಅದು ಗೊತ್ತಿರಲಿಲ್ಲ. ಎಲೆಕ್ಷನ್ ಜೊತೆಯಲ್ಲಿ ಕ್ಯಾನ್ವಾಸ್ ಹೋಗಿದ್ವಿ ನಾವು, ಬಿಸಿಲಲ್ಲಿ ಉಳಿಯೋ ಬಿಸಿಲು, ಇದೇ ತಿಂಗಳು ನಾನು MSc ಬಯಾಲಜಿ ಪಾಸ್ ಮಾಡಿಬಿಟ್ಟಿದ್ದೀನಿ, ನಾನು IAS ಪ್ರಿಲಿಮಿನರಿ ಪಾಸ್ ಮಾಡಿದ್ದೀನಿ, ಬಯಾಲಜಿ ಸ್ಟೂಡೆಂಟ್ಸ್ಗೆ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ಇಲ್ಲಿ ನಾಮಿನೇಷನ್ನಲ್ಲಿ PUC ಇಷ್ಟು ಅಗಲು ಸುಳ್ಳು, ಇಂಥ ಸುಳ್ಳು ಹೇಳುವಂಥವ್ರು ಈ ಸಮಾಜದಲ್ಲಿ, ಈ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾ ಅನ್ನೋದು ನಮ್ಮ ಪ್ರಶ್ನೆ.